ಈ ನಡುವೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಈ ದೂರುದಾರನಿಗೆ ಮಂಪರು ಪರೀಕ್ಷೆ ನಡೆಯುತ್ತಾ? ಆಗಲೇ ಹೇಳಿದ್ರು ದಕ್ಷಿಣ ಕನ್ನಡ SP ಮಾಡಬೇಕು ಅಂತ. ಈಗ ಆ ಆಲೋಚನೆಯಲ್ಲಿ SIT ಇದೆ. ಮುಸುಕುಧಾರಿಗೆ ನಡೆಯುತ್ತಾ ಮಂಪರು ಪರೀಕ್ಷೆ. 16 ಸ್ಪಾಟ್ಗಳಲ್ಲಿ ಏನೂ ಸಿಗದ ಬೆನ್ನಲ್ಲೇ ಮಂಪರು ಪರೀಕ್ಷೆಗೆ ಚಿಂತನೆ ನಡೆದಿದೆ. ತನಿಖೆಯ ಮುಂದುವರಿದ ಭಾಗವಾಗಿ ಅನಾಮಿಕನ ಮಂಪರು ಪರೀಕ್ಷೆಗೆ ಯೋಚನೆ ಮಾಡ್ತಾ ಇದ್ದಾರೆ. ಮಂಪರು ಪರೀಕ್ಷೆಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ SIT ಪ್ಲಾನ್ ಮಾಡಿಕೊಂಡಿದೆ. ದಾಖಲೆಗಳು ಹಳೆಯ ಸ್ವಚ್ಛತಾ ಕಾರ್ಮಿಕರ ವಿಚಾರಣಾ ಹೇಳಿಕೆಯನ್ನು ಆಧರಿಸಿ ನಿರ್ಧಾರವನ್ನು ಮಾಡ್ತಾರಂತೆ. ದೂರುದಾರನ ಪ್ರಾರಂಭದ ಹೇಳಿಕೆ, ನಂತರದ ಹೇಳಿಕೆಗಳ ತಾಳೆ ಹಾಕ್ತಾರೆ. ಆತ ಆಲ್ರೆಡಿ ಪೊಲೀಸರ ಮುಂದೆ ಕೊಟ್ಟಿರೋ ಸ್ಟೇಟ್ಮೆಂಟು 164 ಸ್ಟೇಟ್ಮೆಂಟಲ್ಲೇ ವ್ಯತ್ಯಾಸ ಇದೆ. 161, 164 ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ SP ಅವಾಗ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದ್ದು. ಈಗ SIT ಅವರು ಆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈ ಹಿಂದೆ ಒಮ್ಮೆ ಈತನ ದೂರುದಾರನ ಮಂಪರು ಪರೀಕ್ಷೆ ನಡೆಸಬೇಕು ಅಂದಾಗ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಈಗ ಒಂದು ವೇಳೆ ಏನಾದರೂ ತೀರ್ಮಾನವನ್ನು ತಗೊಂಡ್ರೆ ಅಥವಾ ಕೋರ್ಟ್ ಅನುಮತಿಯನ್ನು ಕೊಟ್ಟರೆ ಮಂಪರು ಪರೀಕ್ಷೆ ಮಾಡಬಹುದಾ, ಅಥವಾ ಈಗಲೂ ಕೂಡ ಸಾಕಷ್ಟು ವಿರೋಧಗಳನ್ನು ಎದುರಿಸಬೇಕಾಗುತ್ತಾ ಅಂತ? ಒಂದು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ SP ಡಾಕ್ಟರ್ ಅರುಣ್ ಅವರು ಈ ವ್ಯಕ್ತಿಯನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈತನ ಎಲ್ಲ ಹೇಳಿಕೆಗಳನ್ನು ನೋಡಿ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದಾಗಿ SIT ರಚನೆ ಆಯಿತು. ಆ ನಂತರ ಈ ಚರ್ಚೆಯೇ ಇರಲಿಲ್ಲ ಅನ್ನುವಂಥದ್ದು. ಆದರೆ ಇತ್ತೀಚಿನ ಈ ಒಂದು 15 ದಿವಸಗಳ ಕಾರ್ಯಾಚರಣೆಯ ನಂತರ SIT ಪೊಲೀಸರಿಗೂ ಕೂಡ ಹಾಗೆ ಅನಿಸೋದಕ್ಕೆ ಶುರುವಾಗಿದೆ, ಈತನ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಆತ ಇನ್ನೂ ಕೂಡ 14-15 ಸ್ಪಾಟ್ಗಳಿದೆ, ನಾನು ಒಟ್ಟು 300 ಶವಗಳನ್ನು ಹೂತು ಹಾಕಿದ್ದೇನೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಾಗ ಮತ್ತು ಆ ಒಂದು ಸ್ಪಾಟ್ಗೆ ಹೋಗಿ ಆತ ವರ್ತಿಸಿರುವಂತಹ ರೀತಿ ಮತ್ತು ಒಂದು ಸಮಾಧಿಯನ್ನು ತೋರಿಸ್ಬೇಕಾದ್ರೆ 3 ಅಡಿ 6 ಅಡಿ ಅಥವಾ ಸ್ವಲ್ಪ ಅಗಲವನ್ನು ತೋರಿಸಬಹುದು. ಆದರೆ ಆತ ಹೇಳ್ತಾನೆ ನಾನು 2-3 ಅಡಿಗೆ ಹೂತು ಹಾಕಿದ್ದೇನೆ ಅನ್ನುವಂಥದ್ದು. ಆದರೆ 6 ಅಡಿ 8 ಅಡಿ ನಿನ್ನೆ 18 ಅಡಿ ಹೋಗಿದೆ ಅಂದ್ರೆ ಅಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ ಈತನನ್ನ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು. ಆದರೆ ಸ್ಥಳದಲ್ಲಿರುವಂತಹ ಅಧಿಕಾರಿಗಳು ಹೇಳುವ ಪ್ರಕಾರ ಈತನ ಮಾತು ವರ್ತನೆ ಎಲ್ಲವೂ ಕೂಡ ಸರಿಯಾಗೇ ಇದೆ, ಅದರ ಬಗ್ಗೆ ಯಾವುದೇ ಕೂಡ ಡೌಟ್ ಇಲ್ಲ. ಆತ ಮಾತನಾಡುವಂಥದ್ದು, ಆತ ಊರಿನ ಹೆಸರು, ಆತನ ಕುಟುಂಬದ ವಿಷಯಗಳನ್ನು ಹೇಳುವಾಗ ಆತ ಸರಿಯಾಗಿದ್ದಾನೆ ಮಾನಸಿಕವಾಗಿ ಅನ್ನುವಂಥದ್ದು. ಆದರೆ ಆತನಿಗೆ ಯಾರಾದರೂ ಫೀಡ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದೇ ಈಗ ಇರುವಂತಹ ಡೌಟು. ಯಾಕಂದ್ರೆ ಆ ಫೀಡ್ ಮಾಡುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಕಳೆಬರಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ ಹೊಸ ಸ್ಪಾಟ್ಗಳನ್ನೇನಾದರೂ ಆತನಿಗೆ ಕಿವಿ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರಾ, ಇದಕ್ಕೆ ಆತ ವರ್ತಿಸ್ತಾ ಇದ್ದಾನ ಈ ರೀತಿ ಅನ್ನುವಂಥದ್ದು. ಹಾಗಾಗಿ ಇದೆಲ್ಲವನ್ನ ತಿಳ್ಕೋಬೇಕಾದ್ರೆ ಮಂಪರು ಪರೀಕ್ಷೆ ದಾರಿ ಅನ್ನುವಂಥ ಹಂತಕ್ಕೆ SIT ಬಂದಿದೆ. ಯಾಕಂದ್ರೆ ತೀವ್ರ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆತನನ್ನ ಇಡೀ ದಿವಸ SITಯ ಸುಪರ್ದಿಯಲ್ಲೇ ಇಟ್ಕೊಂಡು ಬೇರೆ ಬೇರೆ ರೀತಿಯ ಇಂಟ್ರೋಗೇಷನ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆತ ಬೆಳಗ್ಗೆ ಬರ್ತಾನೆ, ಸಂಜೆ ಹೋಗ್ತಾನೆ. ಆ ನಂತರ ಏನೇನಾಗ್ತದೆ, ಯಾರು ಭೇಟಿ ಆಗ್ತಾರೆ, ಯಾವ ಮಾಹಿತಿಗಳನ್ನ ಆತ ಫೋನ್ ಮೂಲಕ ಮಾತನಾಡ್ತಾನೆ, ಈ ಎಲ್ಲ ಮಾಹಿತಿಗಳು ಈ SIT ಟೀಮ್ಗೆ ಸಿಗ್ತಾ ಇಲ್ಲ. ಫೋನ್ ಡೀಟೇಲ್ಗಳು ಸಿಗ್ತಾ ಇದೆ ಮತ್ತು ಭೇಟಿಯಾದವರ ಹೆಸರು ಮತ್ತು ಅವರ ಡೀಟೇಲ್ ಸಿಗ್ತಾ ಇದೆ, ಹೊರತಾಗಿ ಚರ್ಚೆ ಆಗ್ತಾ ಇರುವ ವಿಚಾರಗಳನ್ನ ಅವರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಮಂಪರು ಪರೀಕ್ಷೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದ ಬಳಿ SIT ಒತ್ತಾಯಿಸುವಂತಹ ಸಾಧ್ಯತೆ ಇದೆ. ಗೃಹ ಸಚಿವರಿಗೂ ಕೂಡ DIG ಅನುಚೇತ್ ಅವರು ಭೇಟಿಯಾಗಿ ಇದೇ ವಿಚಾರವನ್ನ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರ ಏನಾದರೂ ಬ್ರೈನ್ ಮ್ಯಾಪಿಂಗ್ಗೆ ಸೂಚನೆ ಕೊಡ್ತದ, ಅಥವಾ ಈ ಏನು ಶೋಧ ಕಾರ್ಯ ಇದೆ ಅದನ್ನ ಇಲ್ಲಿಗೆ ಬಿಟ್ಟು ಬಿಡಿ, ಮಧ್ಯಂತರ ವರದಿ ಅಂತ ಹೇಳಿ ಪಡ್ಕೊಂಡು ಅಲ್ಲಿಗೆ ಕೈ ತೊಳೆದು ಬಿಡ್ತದ ಅನ್ನುವಂಥದ್ದು ಈಗ ಚರ್ಚೆಯಲ್ಲಿರುವಂತಹ ವಿಚಾರ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.